ನಾವು ಮಾಡ್ತಿರೋ ಕೆಲಸ ಕೂಡ ಹಾಗೆ, ಗಳ ಹಾಕಿ ಮೀನಕ್ಕೆ ಕಾಯ್ದಂಗೆ. ಹಲೋ ಸರ್, ನಮಸ್ತೆ. ನಾವು ಎಸ್ ಬಿ ಐಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಹೇಳಿ ಸರ್. ಸರ್, ನಿಮ್ಮದು ATM ಕಾರ್ಡ್ ಡಿಆಕ್ಟಿವೇಟ್ ಆಗಿತ್ತು. ಸೊ ಕಾರ್ಡ್ ನಂಬರ್ ಹೇಳ್ತೀರಾ? ಆಕ್ಟಿವೇಟ್ ಮಾಡಬೇಕಿತ್ತು. ಹೇಳ್ತಿದ್ದೆ. ಹಾಂ ಸರ್, ಹೇಳಿ. ಮೀನು ಗಾಳಕ್ಕೆ ಸಿಕ್ಕೇ ಸಿಗುತ್ತೆ. ಹಾಂ ಸರ್, ಹಂಗೆ ಸರ್, ಹಂಗೆ 10 ಸೆಕೆಂಡ್ಸ್ ಇರಿ. ನಿಮ್ಮ ಫೋನ್ಗೆ ಒಂದು OTP ಬರುತ್ತೆ. OTP ಹೇಳಿ ಸರ್. ಹಾಗೆ OTP 6371. ಓಕೆ ಸರ್, ಥ್ಯಾಂಕ್ ಯು ಸರ್. ತಾಳ್ಮೆ ಇರಬೇಕು ಅಷ್ಟೇ. Received on phone pay. ಹಾಯ್, ಹಲೋ, ನಮಸ್ತೆ. ನನ್ನ ಹೆಸರು ಹೇಳಬೇಕು ಅಂದರೆ ನಮಸ್ಕಾರ ಗುರು. ಎಲ್ಲರಿಗೂ ಬಿಯರ್ ಟ್ರೈಸೆಪ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ಅಶ್ವಿತ್ ಗೌಡ RC. ಅವ್ರ ಗ್ರ್ಯಾಜುಯೇಷನ್ ಭಾಳ ಐತಿ, ಹೇಳೋಕ್ಕಾಗಂಗಿಲ್ಲ. ಶಾರ್ಟಾಗಿ ಹೇಳಬೇಕು ಅಂದರೆ ಈ ವರ್ಕ್ಸ್ ಆಸ್ ಅನ್ ಸೈಬರ್ ಸೆಕ್ಯೂರಿಟಿ ಅನಲಿಸ್ಟ್. ಸರ್, ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತಿನ ಎಪಿಸೋಡಲ್ಲಿ ನಾವು ಹ್ಯಾಕಿಂಗು, ಸೈಬರ್ ಕ್ರೈಮ್ ಅಂದರೆ ಏನು, ಏನೇನು ಮಾಡ್ತಾರೆ, ಡಾರ್ಕ್ ವೆಬ್, ಎಲ್ಲದ್ರ ಬಗ್ಗೆ ಕಲಿಯೋಣ. ಸೀನಿಯರ್ಸ್ ಅಂದ್ರೆ ಏನು ಅನ್ಕೊಂಡಿದ್ಯಾ? ಮರ್ಯಾದೆ ಇಲ್ವಾ? ನಾವು ಹಾಕೋ ಸಾಂಗಿಗೆ ಡ್ಯಾನ್ಸ್ ಮಾಡಬೇಕು, ಇಲ್ಲಾಂದ್ರೆ RCB ಮ್ಯಾಚ್ ಇದೆ, ಟಿಕೆಟ್ ಬುಕ್ ಮಾಡಬೇಕು. ಇವನೇ ಡ್ಯಾನ್ಸ್ ಮಾಡ್ತಾನೋ? ಒಳ್ಳೆ ಗಾಳಿ ಬೀಸೋದು, ಹಾರ್ಕೊಳ್ಳೋ ಟಿಶ್ಯೂ ಪೇಪರ್ ಥರ ಇದ್ದಾನೆ. ಒರೆಸ್ಕೋ. ಮ್ಯಾಚ್ ಟಿಕೆಟ್ಸ್ ತಾನೆ, ನಾನು ಬುಕ್ ಮಾಡ್ತೀನಿ. ಇವಾಗ ಒಂದು VIP ಟಿಕೆಟ್, ಮೊದಲೇ ಟಿಕೆಟ್ ಕಾಸ್ಟ್ಲಿ, ಅದರಲ್ಲೂ VIP ಟಿಕೆಟ್ ಇನ್ನೂ ಕಾಸ್ಟ್ಲಿ. ಸೊ ಆ VIP ಟಿಕೆಟ್ನ 50,000 ಇಲ್ಲ 1 ಲಕ್ಷ ಆಗುತ್ತೆ. ಅದನ್ನು ಹೇಗೆ ಬುಕ್ ಮಾಡ್ದ? ಆ್ಯಕ್ಚುಲಿ ನನಗೊಂದು ಕೇಸ್ ಬಂದಿತ್ತು. ಒಬ್ಬ V2 ವೆಬ್ಸೈಟ್ನ ಹ್ಯಾಕ್ ಮಾಡಿ ಕ್ವಶನ್ ಪೇಪರ್ ಲೀಕ್ ಮಾಡಿದ್ದ. ಆ್ಯಂಡ್ ದ ಸೋರ್ಸ್ ವಾಸ್ ಪಾಯಿಂಟಿಂಗ್ ಟುವರ್ಡ್ಸ್ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜ್. ವಾಸ್ ಹ್ಯಾಕರ್ ದ ಸೇಮ್ ಪರ್ಸನ್ ಹೂ ಹ್ಯಾಕ್ ಟಿಕೆಟ್ ಬುಕಿಂಗ್ ವೆಬ್ಸೈಟ್? ನೋ. ಪೊಲೀಸ್ ಇಂಟ್ರೋಗೇಷನ್ ಮಾಡಿದಾಗ ಗೊತ್ತಾಗಿದ್ದು ಅವ್ನು ಓದಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಈ ವಾಸ್ ಅನ್ ಇಲ್ಲಿಟ್ರೇಟ್. ನನ್ನ ಹೆಸರು ಸಿದ್ಧಾಂತ ಸರ್. ಹಳ್ಳಿ ಪ್ಯಾಟೆಗೆ ಬಂದ ಸರ್. ಅಡುಗೆ ಸಕ್ಕತ್ತ ಮಾಡ್ತೀನಿ ಸರ್. ಆ್ಯಕ್ಚುಲಿ ಅವನು ಹಾಸ್ಟೆಲ್ ಮೆಸ್ಗೆ ಅಪಾಯಿಂಟ್ ಆಗಿರೋ ಹೊಸ ಅಡುಗೆ ಭಟ್ಟ ಆಗಿದ್ದ. ಮತ್ತೆ ಟಿಕೆಟ್ ಸೇವಾ ಬುಕ್ ಮಾಡಿದೆ ಸಾ? ಇದು ಮುಂಚೆನೆ ಹೇಳಕ್ಕಿಲ್ವಾ? ಅದ್ ನಾ ಮಾಡಿದ್ದಲ್ಲ. ಮತ್ತಿನ್ಯಾರು? ವೈರಸ್ ಸಾ? ನಿಮ್ ಕ್ಲಾಸ್ ಯಾರಾದ್ರೂ ವೈರಸ್ ಅಂತಿದ್ದಾರ? ಸರ್, ಅದು ವೀರೇಶ್. ಹ್ಞೂ ಸಾ, ಅದು ವೀರೇಶ್ ಅಲ್ಲ ಸಾ? ಅದೇನೋ ಹಾಕ್ ಮಾಡಿದೀನಿ ಅಂತಿದ್ದೀರಲ್ಲ? ಹ್ಞೂ ಸಾ, ನಾ ಸಬ್ಬಕ್ಕೆ ಪಾಯಸ ಮಾಡ್ತೀನಿ, ಕಡ್ಲೆಕಾಳ. ಅದು ಹಾಕಲ್ಲ ಕಣೋ, ಹ್ಯಾಕ್. ಅಕಾಡಕ್ ಹೊಸ ಸ್ಪರ್ಧಿ ವೀರೇಶ್ ಅಲಿಯಾಸ್ ವೈರಸ್. ಕ್ವಶನ್ ಪೇಪರ್ ಲೀಕ್ ಮಾಡಿದ್ದು ವೈರಸ್, ಬಟ್ ಆ ಕಾಲೇಜ್ ಪ್ರಿನ್ಸಿಪಲ್ದು ಇಮೇಲ್ ID ಹಾಗೂ ಪಾಸ್ವರ್ಡ್ ಯೂಸ್ ಮಾಡಿ V2 ವೆಬ್ಸೈಟ್ನ ಹ್ಯಾಕ್ ಮಾಡಿದ್ದ. ಸ್ಮಾರ್ಟ್. Now all arrows of suspicion pointing towards principal, but political pressures ಇಂದ ಅಲ್ಲೇ ಕೈ ಬಿಟ್ವಿ. ಓಕೆ, ಲೈಟ್ಸ್ ಎಲ್ಲ ರೆಡಿನಾ? ಓಕೆ ಬಾಯ್ಸ್, ಲೈಟ್ಸ್ ಆನ್ ಮಾಡ್ರೋ. ಬೆಳಕಲ್ಲಿ ಕಣ್ಮುಂದೆ ಇರೋದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಈಗ ಸ್ವಲ್ಪ ಸ್ಟೇಟ್ಮೆಂಟ್ಸ್ ಕೇಳ್ತೀನಿ, ಅವು ಮಿತ್ತ ಫ್ಯಾಕ್ಟ ಹೇಳಬೇಕು. ಪಬ್ಲಿಕ್ ವೈಫೈನ ಪೇಮೆಂಟ್ ಮಾಡೋಕ್ಕೆ ಯೂಸ್ ಮಾಡೋದು ಡೇಂಜರಸ್ ಅಂತ. ಅದು ಮಿತ್ತ ಫ್ಯಾಕ್ಟ? ಫ್ಯಾಕ್ಟ್. ಹೌದಾ? ಹೇಗೆ?
ಫಾರ್ ಎಕ್ಸಾಂಪಲ್, ನೀವು ಪಬ್ಲಿಕ್ ವೈಫೈ ಯೂಸ್ ಮಾಡಿ ಪೇಮೆಂಟ್ಸ್ ಮಾಡಿದಾಗ ಯುವರ್ ಪಾಸ್ವರ್ಡ್ ಆಫ್ ಫೋನ್ಪೇ ಆರ್ ಗೂಗಲ್ ಪೇ ವಿಲ್ ಬಿ ವಿಸಿಬಲ್ ಫಾರ್ ದ ಓನರ್ ಆಫ್ ದಟ್ ವೈಫೈ. ನನಗೂ ಗೊತ್ತಿರಲಿಲ್ಲ, ಆದರೆ ವೈರಸ್ನ ಇಂಟ್ರೋಗೇಷನ್ ಮಾಡಿದಾಗ ಗೊತ್ತಾಯಿತು. ಅವನೊಂದ್ಸಲಿ ತುಮಕೂರು ರೈಲ್ವೆ ಸ್ಟೇಷನ್ ವೈಫೈನ ಹ್ಯಾಕ್ ಮಾಡಿದ್ದ. ಓ, ಹಣ ಬಂದ. ಒಂದೊಂದು ಸಲ ಅದೃಷ್ಟ ಚೆನ್ನಾಗಿದ್ರೆ ನಾವು ಜಾಸ್ತಿ ಶ್ರಮ ಹಾಕಬೇಕಾಗಿಲ್ಲ, ಮೀನು ತಾನೇ ಕಾಳಕ್ಕೆ ಬಿಡುತ್ತೆ. ನೆಟ್ವರ್ಕ್ ಇಲ್ವಲ್ಲ, ಪೇಮೆಂಟ್ ಮಾಡಬೇಕಾಗಿತ್ತು, ವೈಫೈ ಯೂಸ್ ಮಾಡೋಣ. Rupees 1,500 received on PhonePe. ವೈರಸ್ಗೆ ಆ ಸ್ಟ್ರೇಂಜರ್ದು ಬ್ಯಾಂಕ್ ಅಕೌಂಟ್ ಪಾಸ್ವರ್ಡ್ ಎಲ್ಲಕ್ಕೂ ಆಕ್ಸೆಸ್ ಸಿಕ್ತು, ಬಟ್ ಸ್ಟಿಲ್ ಇಟ್ ಇನ್ ಸ್ಟೀಲ್ ಮನಿ. ಹೌದಾ? ಯಾಕೆ? ವೈರಸ್ಗೆ ಆ ಸ್ಟ್ರೇಂಜರ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಈ ವರ್ಕ್ಸ್ ಆಸ್ ಆ್ಯಂಡ್ ಡೇಟಾ ಸೆಕ್ಯೂರಿಟಿ ಅನಲಿಸ್ಟ್ ಇನ್ ಅಮೆಝಾನ್. ಡೇಟಾ ಸೆಕ್ಯೂರಿಟಿ ಅನಲಿಸ್ಟ್ ಅಂದರೆ ಅಕೌಂಟಲ್ಲಿ ಒಳ್ಳೆ ದುಡ್ಡು ಇರುತ್ತೆ. ದೇರ್ ಇಸ್ ಅ ಕ್ಯಾಚ್. ವೈರಸ್ಸು ಆ ಸ್ಟ್ರೇಂಜರ್ ಲ್ಯಾಪ್ಟಾಪ್ ಹ್ಯಾಕ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದ, ಸೊ ದಟ್ ಈ ಕ್ಯಾನ್ ಗೆಟ್ ಆಕ್ಸೆಸ್ ಇನ್ ಟು ದ ಮೋಸ್ಟ್ ವಾಂಟೆಡ್ KYC ಡೇಟಾ, ಫಿಂಗರ್ ಪ್ರಿಂಟ್ಸ್ ಆಫ್ ಆಲ್ ರಿಜಿಸ್ಟರ್ಡ್ ಅಮೆಝಾನ್ ಯೂಸರ್ಸ್. ಅಣ್ಣ ನಿಲ್ಲೋ. ವೈರಸ್ಗೆ ಒಬ್ಬ ಅಣ್ಣ ಇದ್ದ, ದೇವ ಅಂತ. ಅವನೇ ಆ ಅಮೆಝಾನ್ ಎಂಪ್ಲಾಯ್ದು ಬ್ಯಾಕ್ ಕದ್ದಿತ್ತು. ಇಟ್ ವಾಸ್ ಪ್ರಿಪ್ಲ್ಯಾಂಡ್. ನೀವು ಜಾಮತಾರಾ ಸಿಟಿ ಬಗ್ಗೆ ಕೇಳಿರ್ಬೇಕಲ್ಲ, ಇಂಡಿಯಾಸ್ ಬಿಗ್ಗೆಸ್ಟ್ ಸಿಟಿ ಆಫ್ ಸೈಬರ್ ಫ್ರಾಡ್ಸ್. These two boys are from there. India arrested 6 cyber criminals from Jamtara district, a city infamous for being India's hub for online fraud. ನನ್ನ ಹೆಸರು ರಾಘವ್ ಅಂತ. ನಾನು ಇಲ್ಲೇ ಸಿದ್ಧಗಂಗಾ ಮಠದಲ್ಲಿ ಓದಿದ್ದು. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ತೀರ್ಕೊಂಡ್ರು. ಈಗ ಫ್ಯಾಮಿಲಿ ಅಂತ ಇರೋದು ಲ್ಯಾಪ್ಟಾಪ್ ಒಂದೇ. ನಿಮ್ಮ ಬಗ್ಗೆ ಹೇಳಿ. ನಮ್ಮೂರು ದಾವಣಗೆರೆ, ಇಲ್ಲಿ ಓದಕ್ಕೋಸ್ಕರ ಬಂದಿರೋದು. ದಿನ ನಮ್ಮೂರಿಂದ ಹೋಗೋ ಬರೋ ಟ್ರೈನ್ ನೋಡಿದ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ. ಸರ್, ನೀವೇನು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ಒಂದು ಹೆಲ್ಪ್ ಕೇಳ್ಬೋದಾ? ಪರವಾಗಿಲ್ಲ, ಏನು ಹೆಲ್ಪ್ ಇದೆ ಹೇಳಿ. ಸರ್, ಒಂದು ದಿನದ ಮಟ್ಟಿಗೆ ನಿಮ್ಮ ಲ್ಯಾಪ್ಟಾಪ್ ಬೇಕಿತ್ತು. ನಮ್ಮ ಕಾಲೇಜಲ್ಲಿ ಪ್ರಾಜೆಕ್ಟ್ ವರ್ಕ್ ಇದೆ, PPT ಮಾಡೋಕ್ಕೆ. ಹೇಗಿದ್ರು ಸ್ಯಾಟರ್ಡೇ ನಂಗೆ ಹಾಲಿಡೇ ಇದೆ. ಶ್ಯೂರ್, ಯು ಕ್ಯಾನ್ ಟೇಕ್ ಇಟ್. ಬಟ್ ದೇರ್ ಇಸ್ ಅ ಟ್ವಿಸ್ಟ್. ಮಿಸ್ಟರ್ ರಾಘವ್ ಸರ್ ಇದಾರಲ್ಲ, ಅವ್ರು ಅಮೆಝಾನ್ ಡೇಟಾ ಅನಲಿಸ್ಟೂ ಅಲ್ಲ, ಸಿದ್ಧಗಂಗಾ ಮಠದಲ್ಲಿ ಓದೂ ಇಲ್ಲ, ಆರ್ಫನ್ನೂ ಅಲ್ಲ. ಈ ವಾಸ್ ಎನ್ ಅಂಡರ್ ಕವರ್ ಏಜೆಂಟ್, ಸೈಬರ್ ಕ್ರೈಮ್ ಸೆಕ್ಯೂರಿಟಿ, ನ್ಯೂ ಡೆಲ್ಲಿ. ಆ್ಯಂಡ್ ಇಟ್ ವಾಸ್ ಅ ಟ್ರ್ಯಾಪ್. ವೈರಸ್ ಯಾವುದೇ ಎವಿಡೆನ್ಸ್ ಬಿಡದೆ ಇಷ್ಟು ದಿನ ಸೈಬರ್ ಕ್ರೈಮ್ ಮಾಡ್ತಿದ್ದ. ಸೊ ದೇ ವಾಂಟೆಡ್ ಟು ಟ್ರ್ಯಾಪ್ ಹಿಮ್ ವಿತ್ ಪ್ರೂಫ್. ವೈರಸ್ ಬಗ್ಗೆ ಅಪ್ಡೇಟ್ ಹೇಳಿ. ಸರ್, ವೈರಸ್ ಸಿಸ್ಟಮ್ಗೆ ಲಾಗಿನ್ ಆದ. ಗುಡ್, ಹಾಗೆ ಟ್ರ್ಯಾಕ್ ಮಾಡಿ. ಸರ್, ವೈರಸ್ ಸಿಸ್ಟಮ್ ಶಟ್ ಡೌನ್ ಮಾಡ್ದ. ಸರ್, ನಾವು ಅನ್ಕೊಂಡಂಗೆ ಅವನು KYC ಡಾಟಾನ ಟಚ್ ಮಾಡಿಲ್ಲ. ಆ್ಯಂಡ್ ಈ ಸ್ಕ್ರೀನ್ ಟೈಮ್ ವಾಸ್ ಜಸ್ಟ್ 20 seconds. ವಾಟ್? ವೈರಸ್ಗೆ ಮುಂಚೆನೇ ಗೊತ್ತಿತ್ತು ರಾಘವ್ ಇಸ್ ನಾಟ್ ಅ ಡೇಟಾ ಅನಲಿಸ್ಟ್ ಇನ್ ಅಮೆಝಾನ್ ಅಂತ. ಅವನು ಮುಂಚೆನೇ ಕೂಡ ಇವ್ರ ಬಗ್ಗೆ ಸಿದ್ಧಗಂಗಾ ಮಠದಲ್ಲಿ ವಿಚಾರಿಸಿದ್ದು ಉಂಟು. ಬಟ್ ದ ಲ್ಯಾಪ್ಟಾಪ್ ಆ್ಯಂಡ್ ಡೇಟಾ ಡಿಡ್ ಬಿಲಾಂಗ್ ಟು ಅಮೆಝಾನ್. ಬಟ್ ರಾಘವ್ ಹ್ಯಾಡ್ ಫೇಕ್ಡ್ ಇಸ್ ಐಡೆಂಟಿಟಿ. ಮತ್ತೆ ಲ್ಯಾಪ್ಟಾಪ್ ತೊಗೊಂಡೋಗಿ ಏನು ಮಾಡ್ದ? ವೀರೇಶ್ ರಾಘವ್ ಲ್ಯಾಪ್ಟಾಪ್ಗೆ ಒಂದು ಅನ್ಡಿಟೆಕ್ಟಬಲ್ ವೈರಸ್ನ ಇನ್ಸ್ಟಾಲ್ ಮಾಡಿದ್ದ. 3, 2, 1. Now we go from angry and mad to happy and glad to find a solution for us. We go from sorry and sad to ready to grab a weapon. Once it got activated in Amazon database, he got a copy of KYC data of nearly 600 million users of Amazon. Some balance and order, but you know that's never the case. Never a chance that they're changing their ways. There's never a trace that they're giving to you. There will never be just in the face. We sing for the sorrow and dance for the pain. No one to follow, it's just you and me. I swear that it's coming, we starting today, but we'll wake up tomorrow and things are the same. Damn. 60 ಕೋಟಿ ಜನರು ಬಯೋಮೆಟ್ರಿಕ್ ಡೇಟಾ ಸಿಕ್ತು. ಈಗ ಅವನಿಗೆ ಅವ್ರ ಇಮೇಲ್ ID, ಬ್ಯಾಂಕ್ ಅಕೌಂಟ್, ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲದಕ್ಕೂ ಆಕ್ಸೆಸ್ ಸಿಕ್ತು. ಬಟ್ ಅವನು ಅದ್ಯಾವುದು ಮಾಡಿಲ್ಲ.
600 ಮಿಲಿಯನ್ ಸಾರ್. ಒಬ್ಬೊಬ್ರ ಹತ್ರ ₹1 ಎತ್ತಿದ್ರು 60 ಕೋಟಿ ದುಡ್ಡು. ಮತ್ತು ಅವ್ರ ಡೇಟಾ ಇಟ್ಕೊಂಡು ಏನು ಮಾಡ್ದ? ಅಮ್ಮ ಹುಷಾರಾಗ್ತಾರೆ, ಏನೂ ತೊಂದ್ರೆ ಇಲ್ಲ. ಒಂದ್ ಸರ್ಜರಿ ಮಾಡ್ಬೇಕು, ಸರ್ಜರಿ ಮಾಡಿದ್ರೆ ಹುಷಾರಾಗ್ತಾರೆ. 1 ನಿಮಿಷ ಬಂದೆ. ಅಣ್ಣ OTP ಹೇಳೋ. ಸರ್, ಡಾಕ್ಟರ್ ಮೇಡಮ್ ಮಾತಾಡಿದ್ದಾರೆ. ನಿಮ್ಮ ತಾಯಿ ಆಪರೇಷನ್ ಖರ್ಚೆಲ್ಲ ಮ್ಯಾನೇಜ್ಮೆಂಟೇ ನೋಡ್ಕೊಳುತ್ತೆ. ನೀವು ಬರೀ ಮೆಡಿಸಿನ್ಸ್ ಖರ್ಚು ನೋಡ್ಕೊಂಡ್ರೆ ಸಾಕು. ಒಲವೇ 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 ಈ ನದಿಗೆ ಕಡಲಾಗಿರುವೆ. ಒಲವೇ 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 ನನ್ನ ಜೀವನೆ ಮುಡಿಪಾಗಿಡುವೆ. ಆ ಇನ್ಸಿಡೆಂಟ್ ಆದಮೇಲೆ ದೇ ನೆವರ್ ಥಾಟ್ ಆಫ್ ಚೀಟಿಂಗ್ ಕಾಮನ್ ಮ್ಯಾನ್ ಆ್ಯಂಡ್ ಇನ್ನೋಸೆಂಟ್ ಪೀಪಲ್. ಓ, ಕ್ರಿಮಿನಲ್ಸ್ ವಿತ್ ಸಮ್ ಎಥಿಕ್ಸ್. ಇದಾದ್ಮೇಲೆ ವೈರಸ್ ಬಿಟ್ಕಾಯಿನ್ ಟಾರ್ಗೆಟ್ ಮಾಡ್ದ. ಬಿಟ್ಕಾಯಿನ್ ಏನಪ್ಪ ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಆಲ್ ಟ್ರಾನ್ಸಾಕ್ಷನ್ ಆರ್ ಪಬ್ಲಿಕ್ಲಿ ವಿಸಿಬಲ್. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅವನ ಹತ್ರ ಇರೋ KYC ಡೇಟಾ ಯೂಸ್ ಮಾಡಿ ಬಿಟ್ಕಾಯಿನ್ ಅಕೌಂಟ್ನ ಹ್ಯಾಕ್ ಮಾಡ್ದ. ಇಟ್ ಇನ್ಕ್ಲೂಡೆಡ್ ಇಲ್ಲಿಗಲ್ ಡ್ರಗ್ ಅಬ್ಯೂಸರ್ಸ್, ಕರಪ್ಟೆಡ್ ಪೊಲಿಟಿಷಿಯನ್ಸ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್ಸ್. ಅವರೆಲ್ಲರಿಗೂ ಸರಿಯಾಗಿ ಬಿಸ್ಕಟ್ ಅನಿಸ್ತ. One Bitcoin is equal to 85 lakh in Indian rupees. He made huge amount of money. Excuse. ಹಲೋ ಅಣ್ಣ, ನನ್ನ ಅಕೌಂಟಿಂದ ಯಾರೋ 1 lakh ಸ್ಪ್ಯಾಮ್ ಮಾಡಿಬಿಟ್ಟಿದ್ದಾರೆ. ನಿನ್ನೆ ತಾನೇ SSP ಸ್ಕಾಲರ್ಶಿಪ್ ಬಂದಿತ್ತು. ಯಾರಿಗಾರ OTP ಕಳಿಸಿದ್ದ? ಓ, ಅರ್ಜೆಂಟ್ ಆಗಿದೆ, ತೆಗಿಯೋ. ಡೋರ್ ಓಪನ್ ಮಾಡೋ.